ಮೋಸ ಹೋಗೋಕ್ಕೂ ಮುನ್ನ ಸಂಬಂಧಗಳಲ್ಲಿ ಅನುಮಾನ ಅನ್ನೋದು ಬಂದೇ ಬರುತ್ತೆ. ಸೊ ಅನುಮಾನ ಬಂದರೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು 5 ಪಾಯಿಂಟ್ಸನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಏನು ರಿಲೇಷನ್ಶಿಪ್ ಇರುತ್ತೆ, ಗಂಡ ಹೆಂಡತಿ ಲವರ್ಸ್ ಅಂತೇಳಿ ಎಲ್ಲರ ಮಧ್ಯನೂ ಕೂಡ ಈ ಅನುಮಾನ ಅನ್ನೋದು ಕಾಡ್ತಾ ಇರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕಂದ್ರೆ 5 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಇದೆ. ಇದನ್ನು ಕೊನೆ ತನಕ ನೋಡಿ, ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮ್ಮ ಏನು ಪ್ರಾಬ್ಲಮ್ ಇದೆ 100% ದೂರ ಹೋಗುತ್ತೆ. ಪಾಯಿಂಟ್ ನಂಬರ್ 1 ನೋಡ್ಕೊಂಬರೋಣ ಅಂದರೆ ಬಿ ಕ್ಲಿಯರ್ ಅಬೌಟ್ ಯುವರ್ ಡೌಟ್ಸ್. ಏನು ನಿಮ್ಮ ಡೌಟ್ ಇದೆಯಲ್ಲ ಅದನ್ನು ಕುತ್ಕೊಂಡು ನೀವು ಕ್ಲಿಯರ್ ಮಾಡ್ಕೊಳ್ಳಿ, ಚರ್ಚೆ ಮಾಡಬೇಕು, ಮುಕ್ತವಾಗಿ ಕೂತ್ಕೊಳ್ಬೇಕು. ಇಬ್ಬರೂ ಕೂಡ ಹಸ್ಬೆಂಡ್ ವೈಫ್ ಇರ್ಬೋದು, ಲವರ್ಸ್ ಇರ್ಬೋದು. ಆವಾಗ ಮಾತ್ರ ನಿಮಗೆ ಅದೊಂದು ಕ್ಲಾರಿಟಿ ಸಿಗ್ಲಿಕ್ಕೆ ಸಾಧ್ಯ. ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಗಿದ್ದಕ್ಕೂ ಇದ್ಕೊಂಡು ಓಪನ್ ಆಗಿ ಅದ್ರ ಬಗ್ಗೆ ಮುಕ್ತವಾಗಿ ನೀವು ಮಾತಾಡಬೇಕಾಗತ್ತೆ. ಫಸ್ಟ್ ಪಾಯಿಂಟ್. ಎರಡನೇದೇನೆಂದರೆ ಟ್ರಸ್ಟ್ ಬಟ್ ವೆರಿಫೈ. ನಂಬಿಕೆ ಇರಲಿ, ಆದರೆ ವೆರಿಫೈ ಮಾಡಬೇಕಾಗತ್ತೆ. ಉದಾಹರಣೆಗೆ ಎಲ್ಲೋ ಒಂದು ಕಡೆಗೆ ಅವರಲ್ಲಿ ಏನು ಫೋನ್ ಕಾಲ್ ಏನು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಸೊ ಅದರಲ್ಲೆಲ್ಲೋ ಒಂದು ಕಡೆ ನಮಗೆ ಅನುಮಾನ ಬರೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಫೋನ್ ಲಾಕ್ನ ಅವರು ಬೇರೆ ನಿಮಗೆ ಗೊತ್ತಿಲ್ಲದಂಗೆ, ಗಂಡ ಹೆಂಡತಿ ಗೊತ್ತಿಲ್ಲದಂಗೆ, ಹೆಂಡತಿ ಗಂಡಗೆ ಗೊತ್ತಿಲ್ಲದಂಗೆ ಚೇಂಜ್ ಮಾಡಿ ಇಟ್ಕೊಳ್ತಾರೆ. ಸೊ ಇದನ್ನು ವೆರಿಫೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಓಪನ್ ಅಪ್ ಆಗಬೇಕಾಗತ್ತೆ. ಸೊ ಯಾವಾಗ ಅದು ಮಾಡ್ತಾರೆ ಅಂದರೆ ಓಪನ್ ಇಲ್ಲದೆ ಮಾಡ್ತಾರೆ, ಆವಾಗ ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಬಟ್ ಹಾಗಿದ್ದಾಗ ಅದೆಲ್ಲ ಕ್ಲಿಯರಾಗಿ ಏನು ಲಾಕ್ ಇದೆ ಅದನ್ನು ಓಪನ್ ಮಾಡಿ, ಏನಿದೆ ಅದನ್ನು ಲಾಕ್ ಎಲ್ಲ ತೆಗೆದು ಒಬ್ರಿಗೊಬ್ರಿಗೆ ಗೊತ್ತಿಲ್ಲ ಟ್ರಾನ್ಸ್ಪರೆಂಟ್ ಆಗಿರಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಅಂದರೆ ವರ್ಕ್ ಆನ್ ದ ರಿಲೇಷನ್ಶಿಪ್, ಅಂದರೆ ಸಂಬಂಧ ಸುಧಾರಣೆ ಮಾಡಲಿಕ್ಕೆ. ಸೊ ಅಲ್ಲಿ ಸಮಯನ ಕೊಡಿ ಆ್ಯಕ್ಚುಲಿ. ಓಕೆ, ಸೊ ವರ್ಕ್ ಆನ್ ದ ರಿಲೇಷನ್ಶಿಪ್ ಅಂದರೆ ಆ ರಿಲೇಷನ್ಶಿಪ್ ಸಂಬಂಧ ನೀವು ಅಲ್ಲಿ ಸಮಯ ಕೊಡ್ಲಿಕ್ಕೆ ಹೋಗಿ ಆ್ಯಂಡ್ ನಿಮ್ಮ ಸಂಗಾತಿಗೆ ಹೆಚ್ಚಿಗೆ ಸಮಯ ಕೊಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅನುಮಾನ ಬಂದರೆ ಸರಿಪಡಿಸ್ಕೊಳ್ಳೋಕ್ಕೆ ನೀವು ಸಮಯ ಕೊಡದಿದ್ರೆ ಇನ್ನೊಬ್ರಿಗೆ ಸಮಯ ಕೊಡ್ತಿದ್ರೆ ಅಂತ ಅದು ಅರ್ಥ ಆಗುತ್ತೆ. ಸೊ ಸರಿಪಡಿಸ್ಕೊಳ್ಬೇಕಂದ್ರೆ ಅಲ್ಲಿ ಅನುಮಾನ ಬರ್ತಿದೆ ಅಂತ ಹೇಳಿದ್ರೆ ಅದು ಏನಾಗಿದೆ ಅಂತ ಕುತ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿ ನೀವು ಸಂಗಾತಿಗಳಿಗೆ ಜಾಸ್ತಿ ಸಮಯನ ಸ್ಪೆಂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಓಪನ್ ಕಮ್ಯುನಿಕೇಷನ್. ಎಷ್ಟೋ ಜನ ಓಪನ್ ಕಮ್ಯುನಿಕೇಷನ್ ಇರಲ್ಲ, ಓಪನ್ ಟ್ರಾನ್ಸ್ಪರೆಂಟ್ ಆಗಿರಲ್ಲ. ಲೈಕ್ ಹೇಗೆ ಅಂದರೆ ಎಲ್ಲನೂ ಕೂಡ ಹೈಡ್ ಮಾಡಿ ಮಾಡ್ತಾರೆ. ಎಲ್ಲನೂ ಕೂಡ ಈವನ್ ಫೋನ್ ಲಾಕ್ ಆಗಿರ್ಬೋದು, ಮಾತುಕತೆ ಇರ್ಬೋದು, ಆ್ಯಂಡ್ ಏನು ನಡೆದಿರುತ್ತೆ ಅದನ್ನು ಟ್ರಾನ್ಸ್ಪರೆಂಟಾಗಿ ಮಾತಾಡ್ತಿರಲ್ಲ, ಕದ್ದು ಮುಚ್ಚಿ ಮಾತಾಡ್ತಿರ್ತಾರೆ. ಸೊ ಈ ಥರದ್ದು ಬಂದಾಗ ಅನುಮಾನ ಸಹಜ ಬರುತ್ತೆ. ಅದನ್ನು ಓಪನ್ ಕಮ್ಯುನಿಕೇಷನ್ ಮಾಡಿದಾಗ ಅಲ್ಲಿ ಸರಿ ಹೋಗುತ್ತೆ. ನೆಕ್ಸ್ಟ್ ಸೀಕ್ ದ ಪ್ರೊಫೆಷನಲ್ ಹೆಲ್ಪ್ ಅಂತ ಹೇಳ್ತೀವಿ. ಅಂದರೆ ಸಪೋಸ್ ಈ ಥರದ್ದು ಇನ್ನೂ ತುಂಬ ಕ್ಲಿಷ್ಟಕರವಾದಂಥ ನಿಮಗೆ ಸಿಚುವೇಶನ್ಗಳು ಬರ್ತಾ ಇದೆ, ವೃತ್ತಿಪರರ ಕೌನ್ಸಿಲಿಂಗ್ ಏನು ಮಾಡ್ತಾರೆ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಬೇಕು. ಸೊ 5 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ಕರೆಕ್ಟಾಗಿ ಅನುಮಾನ ಬಂದರೆ ಸರಿ ಮಾಡ್ಕೊಳ್ಬೇಕು. ನಾನು ಡೀಟೇಲಾಗಿ ಹೇಳಿಲ್ಲ, ಡೆಪ್ತ್ ಕರ್ಕೊಂಡೋಗಿ, ಡೆಪ್ತ್ ಹೋದರೆ ಇನ್ನು ಲಾಂಗ್ ವಿಡಿಯೋ ಆಗುತ್ತೆ. ನೆಕ್ಸ್ಟ್ ಒಂದೊಂದೇ ಪಾಯಿಂಟ್ ಬಗ್ಗೆ ನಾನು ಡೆಪ್ತ್ ವಿಡಿಯೋ ಮಾಡ್ತೀನಿ. ಫಸ್ಟು ಬಿ ಕ್ಲಿಯರ್ ಅಬೌಟ್ ಯುವರ್ ಡೌಟ್ಸ್. ಏನು ಡೌಟ್ ಇರುತ್ತೆ ಅದ್ರ ಬಗ್ಗೆ ಕುತ್ಕೊಂಡು ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಸೆಕೆಂಡ್ ಬಂದು ನಂಬಿಕೆ ಇರಲಿ, ಬಟ್ ಅದು ಆ ನಂಬಿಕೆನ ವೆರಿಫೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಸಂಗಾತಿಗಳಿಗೆ ಸಮಯ ಕೊಡಿ, ವರ್ಕ್ ಆನ್ ದ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಾದಮೇಲೆ ಓಪನ್ ಕಮ್ಯುನಿಕೇಷನ್ ಆಗಿರಿ. ಅದಾದಮೇಲೆ ಸೀಕ್ ಪ್ರೊಫೆಷನಲ್ ಹೆಲ್ಪ್ ಸೆಂಟರ್ ಅಂತ ಹೇಳ್ತೀವಿ, ಅಂದರೆ ವೃತ್ತಿಪರರ ಕೌನ್ಸಿಲಿಂಗ್. ಈ 5 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಒಂದು ರಿಲೇಷನ್ಶಿಪ್ಪಲ್ಲಿ ಅನುಮಾನ ಹಾಳಾಗೋಕ್ಕಿಂತ ಮುಂಚೆ ಮೋಸ ನಡೀತಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕೆ, ಆ್ಯಂಡ್ ಅನುಮಾನ ಬಂದರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ 5 ಪಾಯಿಂಟ್ಸ್ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ನಿಮಗೆ ಏನು ಅನಿಸ್ತೀವಿ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ವಿಡಿಯೋಗೆ ಚೆಂದಾಗಿ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.